ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡ್ದಾ? ಹಾಂ, ಇದು ಕ್ಲಚ್ಚು. ಹಾಂ, ಗೇರ್ ಹಿಡ್ಕೊ. ನಿಧಾನ ಫಸ್ಟ್ ಗೇರ್ ಹಾಕು. ಇದು ಫಸ್ಟ್ ಗೇರು, ಆಮೇಲೆ ಸೆಕೆಂಡು, ಥರ್ಡ್ ಗೇರು, ಫೋರ್ತ್, ನ್ಯೂಟ್ರಲ್, ರಿವರ್ಸ್. ಆಯಿತಾ? ರಿವರ್ಸ್ ಆಗಿದೆ ನಂತರ ಮೆಲ್ಲ ಕ್ಲಚ್ ನಿಧಾನ ಗಾಡಿ ಹೋಗ್ತಾ ಇದೆ ಅಲ್ವಾ? ಮೆಲ್ಲ ಕ್ಲಚ್ ಬಿಡು, ಬ್ರೇಕ್ ಬಿಡು, ನಿಧಾನ ಕೈ ಸ್ಟೇರಿಂಗನ್ನು ಹೀಗೆ ಹಿಡ್ಕೊಳ್ಬೇಕು. ಆಯಿತಾ? ನಿಧಾನ ಹೋಗಲಿ. ಹಾಗೆ ಸೈಡ್ ಬಾ. ಹಾಗೆ ನಿಧಾನ ಗಾಡಿ ಕೈ ಹಾಕಿ ಕೆಳಗಿಟ್ಕೊಂಡೆ ನಿಧಾನ ಹೋಗು. ಓಕೆನಾ? ಬಿಡು, ಬ್ರೇಕ್ ಬಿಡು, ನಿಧಾನ ಎಕ್ಸ್ಲೇಟರ್ ಕೊಡು, ನಿಧಾನ ಕೊಡು ಕೊಡು. ಹಾಗೆ ನಿಧಾನಕ್ಕೂ ಆಯ್ತಾ? ಹಾಂ, ನಂತರ ಕ್ಲಚ್ಚನ್ನು ಹೊತ್ತು ಸೆಕೆಂಡ್ ಗೇರ್ ಹಾಕು. ಎಸ್, ನಿಧಾನ ಕ್ಲಚ್ ಬಿಡು, ಎಕ್ಸ್ಲೇಟರ್ ಬಿಡು. ಹಾಗೆ ಸ್ವಲ್ಪ ಸ್ಲೋ ನಿಧಾನ ಥರ್ಡ್ ಗೇರ್ ಹಾಕು ಮುಂದೆ. ಹಾಗೆ ನಿಧಾನ ಕ್ಲಚ್ ಬಿಡು, ಎಕ್ಸ್ಲೇಟರ್ ಬಿಡು ಮೆಲ್ಲ, ನಿಧಾನ. ಹಾಗೆ 20, 30, 35ಗಿಂತ ಮುಂದೆ ಹೋಗಬಾರ್ದು. ವೇಗದ ಮಿತಿ 35ಗಿಂತ ಮುಂದೆ ಹೋದರೆ ನಿಮಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಗಾಡಿ. ಆಯಿತಾ? ನಿಧಾನ ಹೋಗ್ಬೇಕು. ಮತ್ತೆ ಕ್ಲಚ್ ಹೊತ್ತು ನಿಧಾನ ಫೋರ್ತ್ ಹಾಕು, ನಿಧಾನ ಕ್ಲಚ್ ಬಿಡು, ಆಮೇಲೆ ಎಕ್ಸ್ಲೇಟರ್ ಬಿಡು. ಹಾಗೆ ವೆರಿ ಗುಡ್. ಹೀಗೆ ಹೋಗ್ಬೇಕಾಯ್ತಾ? ಇಲ್ಲಿ ಮುಂದೆ ಹೋಗಿ ಹೂವಲ್ಲಿ ನಿಲ್ಲಿಸಿ ಲೆಫ್ಟ್ ಇಂಡಿಕೇಟರ್ ಹಾಕು, ಕ್ಲಚ್ ಎಡಿ ಫುಲ್ಲು, ಬ್ರೇಕ್ ಹತ್ರ ಕಾಲ್ವಾ, ಕೆಳಗಡೆ ಇಡು. 2 ವೀಲ್ ಕೆಳಗೆ ಇರಬೇಕು, 2 ವೀಲ್ ಮೇಲೆ ಇರಬೇಕು. ಆಯಿತಾ? ಹೀಗೆ ನಿಲ್ಲಿಸುವಂಥದ್ದು. ಓಕೆನಾ? ಹಾಂ, ನಂತರ ಮತ್ತೆ ಪುನಃ ಫಸ್ಟ್ ಗೇರ್ ಹಾಕಿ ಗಾಡಿ ಮೂವ್ ಮಾಡಬೇಕು. ಬೇರೆ ಯಾವ ಗೇರಲ್ಲೂ ಗಾಡಿ ಮೂವ್ ಆಗಲ್ಲ. ಹಾಕು, ಫಸ್ಟ್ ಗೇರ್ ಹಾಕು. ಓಕೆನಾ? ನಿಧಾನ ಕ್ಲಚ್ ಬ್ರೇಕ್ ಬಿಡು. ಹಾಂ, ನಿಧಾನ ಎಕ್ಸ್ಲೇಟರ್ ಕೂಡ ಆಚೆ ಕಾಲಲ್ಲಿ. ಹಾಗೆ ಓಕೆ ಬಿಡು. ಇನ್ನೊಂದು ಚೂರು ಹೋಗ್ಬೇಕು, 20 ಸ್ಪೀಡ್ ಬರಬೇಕು. ಓಕೆ, ಸೆಕೆಂಡ್. 1ನೇ ಗೇರಿಗೆ 10 ಸ್ಪೀಡು, 2ನೇ ಗೇರಿಗೆ 20 ಸ್ಪೀಡು, 3ನೇ ಗೇರಿಗೆ 30 ಸ್ಪೀಡು, 4ನೇ ಗೇರಿಗೆ 40 ಸ್ಪೀಡು. 40 ಸ್ಪೀಡ್ಗಿಂತ ಮುಂದೆ ಹೋಗಬಾರ್ದು, ಕಲೀಲಿಕ್ಕೆ ಆಗೋದಿಲ್ಲ ನಿನಗೆ. ಯಾಕೆ ಅಂತಂದರೆ ನಿಂಗೆ ಕಂಟ್ರೋಲ್ ಸಿಕ್ಕೋದಿಲ್ಲ. ಆಯಿತಾ? ಹಾಂ, ಮತ್ತೆ ಪುನಃ ಕ್ಲಚ್ ಹೊತ್ತು ಥರ್ಡ್ ಗೇರ್ ಹಾಕು. ಹಾಗೆ ವೆರಿ ಗುಡ್. ಕೊಡು. ನೋಡು, ರೋಡಲ್ಲಿರೋ ಮ್ಯಾಪೆಲ್ಲ ಓದ್ಕೊಳ್ಬೇಕು. ರೈಟ್ ಯಾವುದು, ಲೆಫ್ಟ್ ಯಾವುದು, ಸ್ಲೋ ಡೌನ್ ಯಾವುದು. ಆಯಿತಾ? ನಿಧಾನ ಫೋರ್ತ್ ಹಾಕು. ಹಾಗೆ ಕೈಯನ್ನು ಸ್ಟೇರಿಂಗ್ ಬಿಟ್ಟು ಇರಬಾರ್ದು. ಆಯಿತಾ? ಸ್ಟೇರಿಂಗ್ ಮೇಲೆ ಎಷ್ಟೊತ್ತಿಗೆ ಕೈಯನ್ನು ಇಡಬೇಕು, ನಿಧಾನ ಹೋಗ್ಬೇಕು. ಹಾಂ, ಹಾಗೆ ಈಗ ಟ್ರಾಫಿಕ್ ಬಂತು. ಟ್ರಾಫಿಕ್ ಬಂದಾಗ ಹಾಸ್ಪಿಟ್ಲ್ ಇದೆಯಲ್ಲ, ಹಾಸ್ಪಿಟ್ಲ್ ಎದುರುಗಡೆ ಹಾರ್ನ್ ಹೊಡಿಬಾರ್ದು, ಸ್ಕೂಲ್ ಎದುರಿಗೆ ಹಾರ್ನ್ ಹೊಡಿಬಾರ್ದು. ಆಯಿತಾ? ನೋ ಪಾರ್ಕಿಂಗ್ ಎಲ್ಲಿದೆ ಅಲ್ಲಿ ನೋ ಪಾರ್ಕಿಂಗ್ ಮಾಡಬಾರ್ದು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು. ಆಯಿತಾ? ನಿಧಾನ ಹೋಗು. ಗೇರನ್ನು ಒಂದು ಗೇರ್ ಡೌನ್ ಮಾಡಬೇಕು, ಥರ್ಡ್ ಗೇರಲ್ಲಿ ಇರಬೇಕು. ಆಯಿತಾ? ನಿಧಾನ ಹೋಗಬೇಕು. ಟ್ರಾಫಿಕ್ ಬಂದಾಗ ಏನು ಮಾಡಬೇಕು? ನಿಧಾನ ಹೋಗಬೇಕು. ಥರ್ಡ್ ಗೇರು ಅಥವಾ ಸೆಕೆಂಡ್ ಗೇರು. ಕ್ಲಚ್ಚಲ್ಲೇ ಗಾಡಿ ಮೂವ್ ಆಗುತ್ತೆ. ಆಯಿತಾ? ಎಕ್ಸ್ಲೇಟರ್ ಕೊಡಬೇಕಂತ ಹೇಳಿಲ್ಲ. ಯಾವುದು? ಸೆಕೆಂಡ್ ಗೇರಲ್ಲಿ, ಥರ್ಡ್ ಗೇರಲ್ಲಿ ನಿಧಾನ ಹೋಗ್ಬೇಕು. ಹಾಂ, ಈಗ ನೋಡು ಸ್ಲೋ ಆಗಿದೆ, ಜರ್ಕ್ ಬಂತು ಗಾಡಿ ಅಲ್ವಾ? ಜರ್ಕ್ ಬಂದಾಗ ಎಕ್ಸ್ಲೇಟರ್ ಕೊಡಬೇಕು. ನಿಧಾನ ಚೂರು ಕೊಡು. ಹಾಗೆ ನಿಧಾನ ಅಲ್ವಾ? ನಿಧಾನ ಹೋಗ್ಬೇಕು. ತಗೋ ಆಚೆಗೆ, ಆಚೆ ತಗೋ, ಫುಲ್ಲು. ಹಾಗೆ ಬಾಯ್ಚಿಗೆ ನಿಧಾನ ಹೋಗು. ಕೊಡು ಎಕ್ಸ್ಲೇಟರ್ ಕೊಡು. ಸ್ಪೀಡ್ ಕಟ್ ಬಂತು ನೋಡು, ನಿಧಾನ. ಓಕೆ, ನಿಧಾನ ಕೊಡು ಎಕ್ಸ್ಲೇಟ್. ಹಾಗೆ ವೆರಿ ಗುಡ್. ಬಚ್ಚತ್ತು 4. ಈಗ 6 ಆಗಿದೆ ಅಲ್ವಾ? ಇವಾಗ ನಾವು ಹೋಗ್ಬೇಕು. ಸೀದಾ ಹೋಗ್ತಾ ಇರುವಾಗ 4th ಆಗ್ತದೆ. ಆಯಿತಾ? ನಿಧಾನ. ಹಾಗೆ ವೆರಿ ಗುಡ್.
ಯಾವಾಗೂ ನಾವು ಡ್ರೈವಿಂಗ್ ಮಾಡುವಾಗ ನೇರ ದೃಷ್ಟಿ ಇರಬೇಕು, ಆ ಕಡೆ ಈ ಕಡೆ ತಲೆ ಹಾಕ್ಬಾರ್ದು, ಓಕೆನಾ. ಮತ್ತು ಫ್ರಂಟ್ ಮಿರರ್ ಆ ಸೈಡ್ ಲೆಫ್ಟ್ ಸೈಡು ರೈಟ್ ಸೈಡ್ ಮಿರರನ್ನು ನೋಡ್ಕೊತಾ ಇರಬೇಕು, ಆಯಿತಾ. ರೈಟ್ ಸೈಡ್ ಮಿರರ್ ಅಂತೂ ನೋಡ್ತಾನೆ ಇರಬೇಕು, ಯಾಕೆಂತಂದ್ರೆ ಸ್ವಲ್ಪ ಅಂದರೆ ನೋಡೋದಂತ ಹೇಳಿದರೆ ಹಿಂಗೆ ಕಣ್ಣು ತಿರ್ಸಿ ನೋಡಬಾರ್ದು, ನಿಧಾನ ಈ ಭಾಗದಲ್ಲಿ ಕಾತಾ ಇರ್ಕ. ಸರಿ, ಓಕೆ ಒಯ್ಲಿ ನೋಡು. ಜರ್ಕ್ ಬಂದು ಥರ್ಡ್ ಗೇರ್, 1 ಗೇರ್ ಡೌನ್ ಮಾಡಿ, ಹಾಗೆ ಕೊಡಿ, ಎಕ್ಸ್ಲೇಟರ್ ಕೊಡಿ, ಹಾಗೆ ಕುಡಿ, ಇನ್ನೊಂಚೂರು ಜಾಸ್ತಿ ಕುಡಿ, ಹಾಕಿ ಗೇರ್ 4th, ಎಸ್ ಹೋಗ್ಲಿ, ವೆರಿ ಗುಡ್. ನಿಧಾನ ಹೋಗ್ಬೇಕು. ಈಗ ಬಂದಿದೆ ಅಲ್ವಾ, ದನ ಬಂದಾಗ ಗಾಡಿಯನ್ನು ನಿಲ್ಲಿಸಿ ಫಸ್ಟ್ ಗೇರ್ ಹಾಕಿ ಬ್ರೇಕ್ ಹೊಡಿಬೇಕಿದ್ರೆ ನೋಡಬೇಕು, ಹಿಂದ್ಗಡೆ ಗಾಡಿ ಇದೆಯಾ ನೋಡಬೇಕು ಮಿರರಲ್ಲಿ, ಆಯಿತಾ. ಕೊಡು ಹೋಗ್ಲಿ. ನಂತರ ನಿಧಾನ ಕ್ಲಚ್ ಬ್ರೇಕು ಬಿಟ್ಟು ಹೋಗ್ಬೇಕು, ಓಕೆನಾ. ಇದು ನೋಡಿ, ಈಗ ಇವನು ಹೋದ್ರಲ್ಲ ಅದು ರಾಂಗ್, ಅವರು ಹಾಗೆ ಹೋಗಬಾರ್ದು, ಯಾವ ವೆಹಿಕಲ್ಲು ಲೆಫ್ಟ್ ಸೈಡಲ್ಲಿ ಹೋಗಬಾರ್ದು ಅಲ್ವಾ. ಕೊಡು, ಎಕ್ಸೆಟ್ ಕೊಡು, ಇನ್ನೊಂಚೂರು ಕೊಡು, ಸೆಕೆಂಡ್ ಹಾಕು, ಎಸ್. ಇಂಡಿಕೇಟರ್ ಲೆಫ್ಟ್ ಮಾಡು, ನಿಲ್ಲಿಸು ಗಾಡಿ, ವೆರಿ ಗುಡ್. ಹಾಗೆ ಸ್ಟಾಪ್. ಫಸ್ಟ್ ಗೇರ್ ಇಟ್ಟು, ಕ್ಲಚ್ ಬಿಟ್ಟು, ಬ್ರೇಕ್ ಬಿಟ್ಟು, ಹ್ಯಾಂಡ್ ಬ್ರೇಕ್ ಎಳೆದು, ಸೀಟ್ ಬೆಲ್ಟ್ ತೆಗೆದು ಇಳಿಬೇಕು, ಆಯಿತಾ. ಓಕೆ, ವೆರಿ ಗುಡ್.